ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಚಿಕನ್ ಲಿವರಿಂದ ಹೇಗೆ ಗ್ರೇವಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಬಿಸಿ ಬಿಸಿ ಅನ್ನದ ಜೊತೆ, ರಾಗಿ ಮುದ್ದೆ ಜೊತೆ, ಚಪಾತಿ ಪೂರಿ ಜೊತೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾವು ಸಾಮಾನ್ಯವಾಗಿ ಕೋಳಿ ಮಾಂಸದಿಂದ ಗ್ರೇವಿ ಮಾಡಿಕೊಂಡು ತಿಂದಿರ್ತೀವಿ ಸ್ನೇಹಿತರೆ. ನೀವು ಒಂದ್ಸಲ ಈ ಥರ ಚಿಕನ್ ಲಿವರ್ ತರಿಸ್ಕೊಂಡು ಗ್ರೇವಿ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಇನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. 2 ಹಸಿ ಮೆಣಸಿನ್ಕಾಯಿ, ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಂತರ 5 ಬೆಳ್ಳುಳ್ಳಿ ಸೀಳು, ಸ್ವಲ್ಪ ಹಸಿ ಶುಂಠಿ, ಅರ್ಧ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಮಸಾಲೆ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ. ಇದು ಗಟ್ಟಿ ಮಸಾಲೆ, ಇದು ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರುವ ನೀರು. ಇನ್ನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಗ್ಗರಣೆಗೆ ಬೇಕಾಗುವ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಕಟ್ ಮಾಡಿರುವ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಈರುಳ್ಳಿನ ಬೇಯಿಸ್ಕೋಬೇಕು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಅಡುಗೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತೀನಿ ಸ್ನೇಹಿತರೆ. ಅವು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಸ್ನೇಹಿತರೆ. ನಾವು ಮಾಡಿದಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಇನ್ನು ಒಗ್ಗರಣೆ ರೆಡಿಯಾಗಿದೆ ಸ್ನೇಹಿತರೆ. ಒಗ್ಗರಣೆಗೆ ತೊಳೆದು ಇಟ್ಕೊಂಡಿರುವಂತಹ ಲಿವರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಕೇವಲ 5 ನಿಮಿಷದಲ್ಲಿ ಆಗೋಗುತ್ತೆ ಸ್ನೇಹಿತರೆ ರುಚಿಕರವಾದ ಲಿವರ್ ಗ್ರೇವಿ. ಅದಕ್ಕೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಒಂದು 3 ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ. ನಾನು ಈ ಗ್ರೇವಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ನಾನು ಮನೆಯಲ್ಲೇ ತಯಾರು ಮಾಡಿಕೊಂಡು ಹಾಕ್ಕೊತೀನಿ ಸ್ನೇಹಿತರೆ. 100 ಗ್ರಾಮ್ ಧನಿಯಾ ಬೀಜ ತಗೋಬೇಕು, 2 3 ಲವಂಗ, 1 ಏಲಕ್ಕಿ, 1 ಚಕ್ಕೆ, 6 7 ಕರಿಮೆಣಸುಕಾಳನ್ನು ತಗೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಆ ಪುಡಿನೇ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಚಿಕನ್ ಲಿವರ್ಗೆ ನಾವು ರುಬ್ಕೊಂಡಿರುವಂತಹ ಗಟ್ಟಿ ಮಸಾಲೆ, ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೋಬೇಕು ಸ್ನೇಹಿತರೆ. ನಾವು ಚಿಕನ್ ಲಿವರ್ ಮಾಡ್ತಾ ಇರೋದರಿಂದ ಸ್ನೇಹಿತರೆ ನೀರನ್ನು ಕಡಿಮೆ ಹಾಕ್ಕೋಬೇಕು. ರುಚಿಗೆ ತಕ್ಕ ಉಪ್ಪು ಸೇರಿಸ್ಕೋಬೇಕು ಸ್ನೇಹಿತರೆ. ನಾವು ಸೇರಿಸುವಂತಹ ನೀರು ಲಿವರ್ ಮಟ್ಟಕ್ಕೆ ಸರಿಯಾಗಿ ಇರಬೇಕು ಸ್ನೇಹಿತರೆ, ಲೆವೆಲ್ಗೆ ಇರಬೇಕು. ಆವಾಗಲೇ ಗ್ರೇವಿ ಚೆನ್ನಾಗಿರುತ್ತೆ. ಆ ಥರ ನೀರು ಆಗಬಾರ್ದು ಹೆಚ್ಚಿಗೆ, ಸ್ವಲ್ಪ ನೀರು ಕಡಿಮೆನೂ ಆಗಬಾರ್ದು ಸ್ನೇಹಿತರೆ. ಕಡಿಮೆ ನೀರು ಹಾಕಿದ್ರೆ ಮತ್ತೆ ಅದು ಲಿವರ್ ಕುದಿಯಲ್ಲ ಸ್ನೇಹಿತರೆ. ನೋಡಿ, ನಾನಿಲ್ಲಿ 4 5 ವಿಜಲ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅಷ್ಟೇ, ಕೇವಲ 5 ನಿಮಿಷದಲ್ಲಿ ರುಚಿಕರವಾದ ಚಿಕನ್ ಲಿವರ್ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರುಚಿಕರವಾದ ಚಿಕನ್ ಲಿವರ್ ಫ್ರೈ ರೆಡಿ ಆಯಿತು ಸ್ನೇಹಿತರೆ. ಒಂದು ಸಲ ಮಾಡಿ ತಿನ್ನಿ.